ಹಾಯ್ ಎಲ್ರಿಗೂ, ನಾನು ನಿಮ್ಮ ರಂಜಿತಾ ನವೀನ್, ಮೆಹಂದಿ ಆರ್ಟಿಸ್ಟ್ ಆ್ಯಂಡ್ ನೇಲ್ ಆರ್ಟಿಸ್ಟ್ ಮೈಸೂರಿಂದ. ನಾನು ಇವತ್ತಿನ ಮೆಹಂದಿ ಆ್ಯಂಡ್ ನೇಲ್ ಆರ್ಟ್ ಬುಕ್ಕಿಂಗ್ ಇದ್ದಿದ್ದು ಲಾಳಮದೇವನಹಳ್ಳಿ KR ನಗರದಲ್ಲಿ. ಈ ಬ್ರೈಡ್ ನಾನು ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬಿಟ್ಟು ತುಂಬಾ ತಿಂಗಳು ಮುಂಚೆನೆ ಬುಕ್ ಮಾಡಿ, ಈ ಬ್ರೈಡ್ ಜೊತೆ ಒನ್ ಡೇ ಬಿಫೋರು ಎಷ್ಟು ಗಂಟೆಗೆ ಬರಬೇಕು ಅಂತೆಲ್ಲ ಕೋಆರ್ಡಿನೇಷನ್ ಮಾಡಿ ಆನ್ ದ ವೇ ಹೋಗ್ಬೇಕಾದ್ರೂ ಮಾತಾಡಿದ್ವಿ. ಸೊ ಲೊಕೇಶನ್ ಎಲ್ಲ ಶೇರ್ ಮಾಡಿದ್ರು. ಲೊಕೇಶನ್ಗೆ ಹೋದ್ರೆ ಮೊಬೈಲ್ನೇ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರು. ಈ ಬ್ರೈಡ್ ನಂಗೆ ಕಾಲ್ ಮಾಡಿದ್ದಾರೆ, ಬೇರೆ ನಂಬರ್ ತಗೊಳ್ಳಿ, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಅಂತ. ಬಟ್ ನಾನು ಬೇರೆ ಕ್ಲೈಂಟ್ಸ್ ಜೊತೆ ಕಾಲಲ್ಲಿ ಇದ್ದಿದ್ರಿಂದ ನಾನು ರಿಸೀವ್ ಮಾಡಿರಲಿಲ್ಲ. ಈ ಬ್ರೈಡು ಅವತ್ತಿನ ದಿನನೇ ಮನೆಗೆ ಗೃಹ ಪ್ರವೇಶ ಇದೆ ಅಂತ ಹೇಳಿದ್ರು. ಅದನ್ನ ನೆನ್ಪು ಮಾಡ್ಕೊಂಡು ನಾನು ಆ ಕಡೆ ಈ ಕಡೆ ಮನೆಗಳನ್ನ ನೋಡಿದೆ. ಬಟ್ ಅವ್ರ ಮನೆ ಡೆಕೋರ್ ಮಾಡಿರೋದು ನೋಡ್ಬಿಟ್ಟು ಅದೇ ಅನ್ಕೊಂಡು ಗೆಸ್ ಮಾಡ್ಕೊಂಡು ಹೋದಾಗ ಫೈನಲಿ ನನ್ನ ಲೊಕೇಶನ್ ರೀಚ್ ಆಗಿದ್ದೆ. ನಂಗೆ ಆಲ್ರೆಡಿ ಒಂದ್ಸಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಥರ ಸ್ವಿಚ್ ಆಫ್ ಮಾಡ್ಕೊಬಿಡೋದು, ಇಲ್ಲ ಕಾಲ್ ರಿಸೀವ್ ಮಾಡದೆ ಇದ್ದಾಗ ಸ್ವಲ್ಪ ಭಯ ಆಗುತ್ತೆ. ಏನದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ, ಒಬ್ರು ಕಾಲ್ ಮಾಡಿಬಿಟ್ಟು ನನ್ನ ಮಗಳದು ಆರತಿ ಶಾಸ್ತ್ರ ಫಂಕ್ಷನ್ ಇದೆ, ನೀಲ್ ಆರ್ಟ್ ಬೇಕಿತ್ತು ಅಂತ ಹೇಳ್ತಾರೆ. ಸೊ ನಾನು ಆಲ್ರೆಡಿ ಬುಕ್ಕಿಂಗಲ್ಲಿ ಇರೋದ್ರಿಂದ ನಾನು ಈವ್ನಿಂಗ್ ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಆವಾಗ ಸೊ ನಾನು ಈವ್ನಿಂಗ್ ಕಾಲ್ ಮಾಡ್ತೀನಿ, ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಡಿ ಆ್ಯಂಡ್ ಲೊಕೇಶನ್ ಶೇರ್ ಮಾಡಿ ಅಂತ. ಬಟ್ ಅವ್ರು ಹೇಳ್ತಾರೆ ಚಿತ್ರ ರೆಸಿಡೆನ್ಸಿ ಹತ್ರ ಬನ್ನಿ, ಅಡ್ವಾನ್ಸ್ ಏನು ಪೇಮೆಂಟ್ ಮಾಡಲ್ಲ, ಡೈರೆಕ್ಟಾಗಿ ಇಲ್ಲೇ ಬರ್ತಿರಲ್ಲ ಪೇಮೆಂಟ್ ಮಾಡಿಸ್ಕೊಳ್ಳೋರು ಅಂತ ಹೇಳ್ತಾರೆ. ಸೊ ನಾನು ಓಕೆ ಅಂತ ಹೇಳ್ಬಿಟ್ಟು ಸೊ ಲೊಕೇಶನ್ಗೆ ಹೋಗ್ಬಿಟ್ಟು ನಾನು ಕಾಲ್ ಮಾಡ್ತೀನಿ. ಅವ್ರು ರಿಸೀವೇ ಮಾಡಲ್ಲ. ನಾನೇನೋ ಬಿಸಿ ಇರ್ಬೋದು, ಮಾಡ್ತಾರೆ ಅಂತ ಹೇಳಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ, 1 hour ವೆಯ್ಟ್ ಮಾಡಿದೆ, 2 hours ವೆಯ್ಟ್ ಮಾಡಿದೆ. ಬೇರೆ ನಂಬರಿಂದ ಎಲ್ಲ ಕಾಲ್ ಟ್ರೈ ಮಾಡಿದೆ, ಅವ್ರು ರಿಸೀವೇ ಮಾಡಲಿಲ್ಲ. ಮಾಡಿಸ್ಕೊಳಕ್ಕಾಗಲ್ಲ ಅಂತಂದರೆ ಬುಕ್ಕೇ ಮಾಡಬಾರ್ದು. ಬೇರೆಯವ್ರು ಎನರ್ಜಿ ವೇಸ್ಟ್, ಟೈಮ್ ವೇಸ್ಟ್, ಪೆಟ್ರೋಲ್ ವೇಸ್ಟ್. ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಹೆಣ್ಮಕ್ಳು ಏನೋ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತ ಅಂದರೆ ಈ ಥರ ಕರ್ಸ್ಬಿಟ್ಟು ಕಿತ್ತೋದ್ ಬುದ್ಧಿಗಳೆಲ್ಲ ತೋರಿಸ್ಬೇಡಿ.